ಮೋದಿಯವರ ಭೇಟಿಗಿಂತ ಮುಂಚೆನೇ ಸಿಎಂ ಸಾಕಷ್ಟು ಅಲರ್ಟ್ ಆಗಿದ್ದಾರೆ. ತವರಲ್ಲಿ ಕೈಕಲಿಗಳ ಪರವಾಗಿ ಸಿದ್ದರಾಮಯ್ಯ ಭರ್ಜರಿ ಮತಬೇಟೆ ಆಡ್ತಾ ಇದ್ದಾರೆ. ಬೃಹತ್ ಶಕ್ತಿ ಪ್ರದರ್ಶನದ ಮೂಲಕ ಬಿಜೆಪಿಗೆ ಭಿಕ್ಷಾ ಕೊಡೋಕ್ಕೆ ಅವರು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಮೈಸೂರಲ್ಲಿ ಮುಖ್ಯಮಂತ್ರಿಗಳು 3ನೇ ಬಾರಿಗೆ ಪ್ರಚಾರ ಯಾತ್ರೆ ಶುರು ಮಾಡಿದ್ದಾರೆ. ಮತ್ತೊಂದು ಸುತ್ತಿನ ತಂತ್ರ ಹೆಣೆಯೋದಕ್ಕೂ ಕೂಡ ಸಿಎಂ ಮುಂದಾಗ್ತಾ ಇದ್ದಾರೆ. ಮೈಸೂರು, ಕೊಡಗು, ಚಾಮರಾಜನಗರ ಗೆಲ್ಲಲೇಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಮೈಸೂರು, ಕೊಡಗು ಲೋಕಸಭಾ ಕ್ಷೇತ್ರ, ಚಾಮರಾಜನಗರ ಇವೆರಡನ್ನಂತೂ ಗೆಲ್ಲೇಬೇಕು ಅಂತ ಪಣ ಇದೆ ಅವರದು. ಎಂ ಲಕ್ಷ್ಮಣ್, ಸುನಿಲ್ ಬೋಸ್ ಈ ಇಬ್ಬರು ಕ್ಯಾಂಡಿಡೇಟ್ಗಳನ್ನು ಗೆಲ್ಲಿಸ್ಕೊಳ್ಬೇಕು ಅಂತ ಹೇಳಿ ಮತಬೇಟೆಗೆ ಇಳಿದಿದ್ದಾರೆ. ಅಭ್ಯರ್ಥಿಗಳನ್ನು ಹಾಕಿದ್ರು. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 43% ಮತವನ್ನು ಪಡೆದು 136 ಸ್ಥಾನಗಳನ್ನು ಗೆದ್ದರು. 136 ಸ್ಥಾನಗಳನ್ನು ಗೆದ್ದರು. ಅಧಿಕಾರದಲ್ಲಿದ್ದಂತಹ ಭಾರತೀಯ ಜನತಾ ಪಕ್ಷ ಕೇವಲ 66 ಸ್ಥಾನಗಳನ್ನು ಗೆದ್ದರು. ಜನತಾದಳ ಸೆಕ್ಯುಲರ್ ಅಂತ ಹೇಳ್ತಿರ್ತಕ್ಕಂಥ ಪಕ್ಷ ಅವರು 19 ಸ್ಥಾನಗಳನ್ನು ಗೆದ್ದರು. ಈಗ ಅವರಿಬ್ಬರಿಗೂ ಈ ಚುನಾವಣೆಯಲ್ಲಿ ಭಯ ಬಂದಿದೆ. ಅವರು ಬಹಳ ಕೆಟ್ಟದಾಗಿ ಸೋಲ್ತೀವಿ ಅಂತೇಳಿ ಇಬ್ರು ಒಟ್ಟುಗೂಡಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಯಾವುದೇ ಸಿದ್ಧಾಂತ ಇಲ್ಲ, ಯಾವುದೇ ಕಾರ್ಯಕ್ರಮ ಇಲ್ಲ, ಒಂದು ಮಿನಿಮಮ್ ಕಾನೂನು ಪ್ರೋಗ್ರಾಮ್ ಕೂಡ ಘೋಷಣೆ ಮಾಡ್ಕೊಂಡಿಲ್ಲ. ಅವರು ಕಾಂಗ್ರೆಸ್ ಅನ್ನ ಸೋಲಿಸಬೇಕು ಅನ್ನೋದು ಒಂದೇ ಒಂದು ಗುರಿ ಅವರಿಗೆ. ಕಾಂಗ್ರೆಸ್ ಅನ್ನ ಸೋಲಿಸಬೇಕು. ಯಾಕಂತಂದ್ರೆ ಅವರಿಗೆ ಬಡವರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ ಇನ್ನೂ